ನಮಸ್ಕಾರ ವೀಕ್ಷಕರೇ. ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಶಕ್ತಿ ತುಂಬುವಂತಹ ಒಂದು ಯೋಜನೆ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ 3 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗ್ಯಾರಂಟಿ ಅಂತ ಈ ಒಂದು ಮನೆ ಯಜಮಾನಿಗೆ, ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿ ಒಂದು ಗ್ಯಾರಂಟಿ ಯೋಜನೆಯನ್ನ ಕೊಟ್ರು. ಓಕೆ, ಒಳ್ಳೆ ಯೋಜನೆ. ಒಂದಿಷ್ಟು ಜನ ನಮಗೆ ಇದು ಬೇಕೇ ಆಗಿಲ್ಲ ಅಂತಂದ್ರು, ಇನ್ನೊಂದಷ್ಟು ಜನ ಇಲ್ಲ ಒಳ್ಳೆ ಯೋಜನೆ ಅಂತ ಕೂಡ ಹೇಳಿದ್ರು. ಅದು ಏನೇ ಆಗಿರ್ಲಿ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಅಧಿಕಾರ ಹಸ್ತಾಂತರ ಆಗಿದೆ ಸಿದ್ದರಾಮಯ್ಯನವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ. ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಈ ಗ್ಯಾರಂಟಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾದ್ರು. ಸಡನ್ ಆಗಿ ಆಶ್ಚರ್ಯ ಆಯ್ತು ಎಲ್ರಿಗೂ ಕೂಡ, ಯಾಕೆ ಈ ಪರಿಷ್ಕರಣೆ ಬಂತು ಅಂತ ಹೇಳಿ. ಪರಿಷ್ಕರಣೆ ಅನ್ನೋ ನೆಪದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ಪರಿಷ್ಕರಣೆ ಅನ್ನೋ ನೆಪದಲ್ಲಿ ಬಹಳ ದೊಡ್ಡ ಹಗರಣವನ್ನ ರಾಜ್ಯ ಸರ್ಕಾರ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು ಸುಳ್ಳಲ್ಲ. ಯಾಕೆ, ಎಲ್ಲ ಹಗರಣ ಆಯ್ತು ಅಂತ ಕೇಳಬಹುದು ನೀವು. ಜನರಿಗೆ ಗೊತ್ತಿಲ್ಲ, ಜನರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಹಗರಣ ಆಗಿದೆ, ಅದನ್ನು ಬಿಚ್ಚಿಡ್ತಾ ಇಲ್ಲ, ಅದರ ಬದಲಿಗೆ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಅದಕ್ಕಿಂತ ಮೊದಲು ನಾನು ಇವತ್ತು ಗೃಹಲಕ್ಷ್ಮಿಯ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿಯವರೆಗೆ ಇರುವಂತ ಗೃಹಲಕ್ಷ್ಮಿಯ ಫಲಾನುಭವಿಗಳು ಎಷ್ಟು ಜನ ಖಾತೆ ಅಂತ ಅಂದ್ರೆ 1,30,17,226 ಜನರಿಗೆ ಇವತ್ತಿನವರೆಗೆ ಖಾತೆಗೆ ಹಣ ಹೋಗ್ತಾ ಇದೆ. ಒಟ್ಟು ರಾಜ್ಯದ ಖಜಾನೆಯಿಂದ ತಿಂಗಳಿಗೆ ಈ ಖಾತೆಗಳಿಗೆ ಎಷ್ಟು ಹೋಗುತ್ತೆ ಅಂತಂದ್ರೆ 2,470 ಕೋಟಿ ಹಣ ಹೋಗ್ತಾ ಇರುವಂತದ್ದು. ಒಂದು ತಿಂಗಳಿಗೆ 2,470 ಕೋಟಿ. ಓಕೆ, ಆಮೇಲೆ ಇಲ್ಲಿಯವರೆಗೆ ಎಷ್ಟು ಜಮಾ ಆಗಿದೆ ಹಾಗಾದ್ರೆ ಅಂತ ನೋಡೋದಾದ್ರೆ ನೋಡಿ, 2023 ಜುಲೈಯಿಂದ ಈ ಒಂದು ಯೋಜನೆ ಆರಂಭ ಆಯಿತು. 2023 ಜುಲೈಯಿಂದ ಇಲ್ಲಿಯವರೆಗೆ ಖಾತೆಗಳಿಗೆ ಹೋಗಿರುವಂತಹ ಹಣ ಇಲ್ಲಿ 3 ವರ್ಷ 72,251 ಕೋಟಿ ರೂಪಾಯಿ. 72,251 ಕೋಟಿ ಹಣ ಇವತ್ತಿನವರೆಗೆ ಹೋಗಿರುವಂತದ್ದು. ಪ್ರತಿಯೊಬ್ಬರ ಖಾತೆಗೆ ಇಲ್ಲಿವರೆಗೆ 60,000 ರೂಪಾಯಿ ಜಮಾ ಆಗಿದೆ. ಅಂದ್ರೆ 2,000 ರೂಪಾಯಿ ಲೆಕ್ಕ ಹಾಕ ಬಂದ್ರೆ ಇಲ್ಲಿವರೆಗೆ 3 ವರ್ಷಕ್ಕೆ 60,000 ರೂಪಾಯಿ ಆಗಿದೆ ಒಬ್ಬೊಬ್ಬರಿಗೆ. ಆಯ್ತಾ. 2024-25ರಲ್ಲಿ ಆ ವರ್ಷದಲ್ಲಿ 10 ಕಂತು ಬರುತ್ತೆ, 2 ಕಂತು ಸ್ಕಿಪ್ ಆಗುತ್ತೆ, 2 ಕಂತು ಹಾಕ್ಲಿಲ್ಲ. 2025-26ರಲ್ಲಿ 1 ಕಂತು ಮಿಸ್ ಆಗತ್ತೆ, 11 ಕಂತು ಬಂದಿದೆ. ಅಂದ್ರೆ ಟೋಟಲ್ ಇಲ್ಲಿಗೆ 3 ಕಂತು ಮಿಸ್ ಆಯ್ತು, ಸ್ಕಿಪ್ ಆದಂಗೆ ಆಯ್ತು. 3 ಕಂತು ಇನ್ನೂ ಹಣ ಬರಲಿಲ್ಲ, ಬರೋದು ಬಾಕಿ ಇದೆ. ಓಕೆ, ಇದು ಗೃಹಲಕ್ಷ್ಮಿಯ ಡೀಟೇಲ್ಸ್. ಈಗ ನಾನು ಹಗರಣ ಎಲ್ಲಾಯ್ತು ಅಂತ ಹೇಳ್ತೀನಿ. ಹಗರಣ ಹೇಗೆ ಹೊರಗೆ ಬಂತು ಅಂತ ಕೇಳಿದ್ರೆ ನೋಡಿ, ಮಹಾಲೇಖಪಾಲರು ಅಂತ ನೀವು ಕೇಳಿರಬಹುದು. ಅಂದ್ರೆ ಆಡಿಟ್, ಪ್ರತಿಯೊಂದು ಕಂಪನಿಯಲ್ಲೂ ಕೂಡ ಪ್ರತಿ ವರ್ಷದ ಆಡಿಟ್ ಮಾಡ್ತಾರೆ. ಆಡಿಟ್ ಅಂತಂದ್ರೆ ಬಂದ ಹಣ, ಹೋದ ಹಣ ಇವೆಲ್ಲವೂ ಕೂಡ ಲೆಕ್ಕಾಚಾರವನ್ನ ಹಾಕುವಂಥದ್ದು. ಇಲ್ಲೂ ಕೂಡ ಸರ್ಕಾರದ ಹಣವನ್ನ, ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಈ ಆರ್ಥಿಕ ವಿಚಾರಗಳಲ್ಲಿ ಆಡಿಟ್ ಆಗತ್ತೆ. ಹಣಕಾಸಿನ ವಿಚಾರವನ್ನ ಆಡಿಟ್ ಮಾಡ್ತಾರೆ. ಇದನ್ನ CAG ಅನ್ನುವಂತ ಸಂಸ್ಥೆ ಮಾಡುವಂತದ್ದು. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, CAG ಅಂತ ಹೇಳಿ. ಇವರು ಆಡಿಟ್ ಮಾಡುವಂತ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಖಾತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ದೊಡ್ಡ ಲೋಪ ಕಂಡು ಬರುತ್ತೆ ಇವರಿಗೆ. ಈಗ ವರದಿಯನ್ನ ಸರ್ಕಾರದಿಂದ ಕೇಳಿದೆ, ಇನ್ನು ವರದಿ ಕೊಟ್ಟಿಲ್ಲ, ಸರ್ಕಾರ ಕೊಡಬೇಕು. ಏನ್ ಕೊಡುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ, ಅದನ್ನ ಆಮೇಲೆ ಹೇಳ್ತೀನಿ ನಾನು. ವರದಿಯನ್ನ ಕೇಳಿದ್ದಾರೆ ಇಲ್ಲಿವರೆಗೆ. ಓಕೆ, ಈ ವರದಿಯನ್ನ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ವರದಿಯನ್ನ ಸಲ್ಲಿಸ್ತಾರೆ ಇವರು ಮಹಾಲೇಖಪಾಲರು. ಓಕೆ, ಈಗ ಏನಾಯ್ತು ಅಂತ ನಾನು ಹೇಳ್ತೀನಿ. ಏನಾಯ್ತು ಅಂತ ಹೇಳ್ತೀನಿ ನೋಡಿ. ಖಾತೆಗಳಿಗೆ, ಒಂದೇ ಅಕೌಂಟ್ಗೆ ಇಲ್ಲಿವರೆಗೆ, ಅಂದ್ರೆ ಒಂದೇ ರೀತಿಯ ಅಕೌಂಟ್ಗೆ ಅಥವಾ ಒಂದೇ ತರದ ಅಕೌಂಟ್ಗೆ, ಕೆಲವು ಅಕೌಂಟ್ಗಳಿಗೆ ಸಾವಿರಾರು ಹೆಸರುಗಳನ್ನ ಲಿಂಕ್ ಮಾಡಲಾಗಿದೆ. ಬೇರೆ ಬೇರೆ ಹೆಸರು, ಅಕೌಂಟ್ ಒಂದೇ. ಆಯ್ತಾ, ಹೆಸರು ಬೇರೆ ಇದೆ, ಇಲ್ಲಿ ಅಕೌಂಟ್ ಮಾತ್ರ ಒಂದೇ ಇದೆ. ಒಂದೇ ಅಕೌಂಟ್ಗೆ ಬೇರೆ ಬೇರೆ ಹೆಸರನ್ನ ಜಾಯಿಂಟ್ ಮಾಡುದು. ಎಷ್ಟು ಅಕೌಂಟ್ ಅಂತ ಹೇಳ್ತೀರಿ ಕೇಳಿ. 19,020 ಫಲಾನುಭವಿಗಳು, 19,020 ಫಲಾನುಭವಿಗಳ ಹೆಸರು, ಖಾತೆ ಒಂದೇ. ಹೋಗಿರೋದು, ದುಡ್ಡು ಹೋಗಿರೋದು ಎಷ್ಟು ಹೋಗಿದೆ ಗೊತ್ತಾ? 3 ಲಕ್ಷಕ್ಕೂ ಹೆಚ್ಚು ಬಾರಿ ಈ ಖಾತೆಗೆ ದುಡ್ಡು ಹೋಗಿದೆ. 3 ಲಕ್ಷಕ್ಕೂ ಹೆಚ್ಚು ಬಾರಿ ಒಂದೇ ಖಾತೆಗೆ ಹಣ ಹೋಗಿರುವಂತದ್ದು. ಟೋಟಲ್ ಎಷ್ಟಾಯ್ತು ಗೊತ್ತಾ? ಆ ಖಾತೆಗೆ ಹೋದಂತ ಹಣ 60,69,00,000 ಇಲ್ಲಿ ಹೋಗಿರುವಂತದ್ದು ಆ ಖಾತೆಗೆ ಹಣ. ಇದು ತನಿಖೆ ಆಗ್ಬೇಕಾಗಿದೆ. ಇನ್ನೊಂದು ಕೇಳಿ, 23,262 ಫಲಾನುಭವಿಗಳ ಹೆಸರು ಏನಿದೆಯಲ್ಲ, ಹೆಸರು
ಅದ್ರ ಸರಿಯಾದ ಡೀಟೇಲ್ಸೇ ಇಲ್ಲ. ಅವ್ರ ಅಡ್ರೆಸ್ ಆಗ್ಲಿ, ಅವ್ರ ಬ್ಯಾಂಕ್ ಅಕೌಂಟ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಸರಿಯಾದ ನಿಖರವಾದ ಮಾಹಿತಿನೇ ಸರ್ಕಾರದ ಬಳಿ ಇಲ್ಲ. ಆದ್ರೂ ಕೂಡ 23,262 ಜನಕ್ಕೆ ಯಾವುದೇ ಡೀಟೇಲ್ಸ್ ಇಲ್ದ್ರೂ ಕೂಡ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಎಷ್ಟು ಹೋಗಿದೆ ಗೊತ್ತಾ ಇಲ್ಲಿವರೆಗೆ? ಡೈರೆಕ್ಟ್ DBT ಮೂಲಕ, ಡೈರೆಕ್ಟ್ ಡೆಬಿಟ್ ಎಷ್ಟು ಹೋಗಿದೆ? 46,56,00,000. 46,56,00,000 ಈ ಖಾತೆಗಳಿಗೆ, 23,262 ಯಾವುದೇ ಡೀಟೇಲ್ಸ್ ಇಲ್ಲದ ಖಾತೆಗಳಿಗೆ ಹೋಗಿದೆ ಅಮೌಂಟ್. ಇನ್ನೊಂದು, ಮೃತಪಟ್ಟಂತವರ ಖಾತೆಗಳಿಗೆ ಹಣ ಹೋಗಿದೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಇಂಥ ಖಾತೆಗಳನ್ನ ತೆಗಿತೀವಿ, ಮೃತಪಟ್ಟವರ ಖಾತೆಗಳಿಗೆ ಹೋಗಿದೆ. ಹೌದು, ಹೋಗಿದೆ. ಗೊತ್ತಿರ್ಲಿಲ್ವಾ? ಮೊದ್ಲೇ ಗೊತ್ತಿತ್ತು. ಈಗ ಅದನ್ನ ಪರಿಷ್ಕರಣೆ ಮಾಡುವ ನೆಪದಲ್ಲಿ ಅದನ್ನ ಹಗರಣ ಮುಚ್ಚಿ ಹಾಕಕ್ ಹೋಗ್ತಾ ಇದ್ದಾರೆ. ಎಷ್ಟು ಜನ ಗೊತ್ತಾ? 1.48 ಲಕ್ಷ ಜನ ಮೃತಪಟ್ಟಂತವ್ರು. ಒಂದೆರಡಲ್ಲ, ಎಲ್ಲೋ ಒಂದ್ 10,000 20,000 ಆಯ್ತು ಅಂದ್ರೆ ನಂಬಹುದು. ಲಕ್ಷಾಂತರ ಮಂದಿ ಖಾತೆಗಳು, ಮೃತಪಟ್ಟಂತವರ ಖಾತೆಗಳಿಗೆ ಹಣ ಹೋಗಿದೆ ನಿಯಮ ಬಾಹಿರವಾಗಿ. ಎಷ್ಟೋಗಿದೆ ಗೊತ್ತಾ? ಇಲ್ಲಿವರೆಗೆ 3 ವರ್ಷದಲ್ಲಿ ಹೋದಂತ ಹಣ 128 ಕೋಟಿ ಹಣ. ಎಲ್ಲ ಜನರ ದುಡ್ಡು. ಅರ್ಥ ಆಯ್ತಾ? ಎಲ್ಲ ಜನರ ದುಡ್ಡು, 128 ಕೋಟಿ ದುಡ್ಡು ಹೋಗಿದೆ. ಆಮೇಲೆ ಇನ್ನೊಂದು ಖಾತೆ, ಇನ್ನೊಂದು ಹೇಳ್ತೀನಿ, ಇನ್ನೊಂದು ರೀತಿ ಹಗರಣ ಆಗಿರೋದು. 10 ಲಕ್ಷದ 36,308 ಜನರ ಫಲಾನುಭವಿಗಳ ಖಾತೆಗಳಿಗೆ ಪದೇ ಈ ಖಾತೆಯನ್ನು ಬದಲಾಯಿಸಲಾಗಿದೆ. 10,36,308 ಫಲಾನುಭವಿಗಳ ಖಾತೆಗಳನ್ನ ಪದೇ ಚೇಂಜ್ ಮಾಡಿದ್ದಾರೆ. ಯಾಕೆ ಚೇಂಜ್ ಮಾಡಿದ್ದಾರೆ? ಯಾರು ಈಗ ನೀವೇ ಅನ್ಕೊಳ್ಳಿ, ನಿಮ್ಮ ಖಾತೆ ಗೌರ್ಮೆಂಟ್ ಇಂದ ದುಡ್ಡು ಬರುತ್ತೆ ಅಂದ್ರೆ ನಿಮ್ ಖಾತೆನ ಬದಲಾಯಿಸ್ತೀರಾ? ನೀವು ಆ ಖಾತೆನ ಹಂಗೆ ಇಟ್ಕೊಂಡ್ಬಿಡ್ತೀರಪ್ಪ. ನಾನು ಖಾತೆ ಬದಲಾವಣೆ ಮಾಡಿದ್ರೆ ನನ್ನ ಖಾತೆಗೆ ಹಣ ಬರಲ್ಲ, ಯಾಕಪ್ಪ? ಇರ್ಲಿ ಒಂದ್ ಕಡೆಗೆ, ಬದಲಾವಣೆ ಮಾಡೋ ಅವಶ್ಯಕತೆ ಏನಿದೆ? ಯಾರಾದ್ರೂ ಪದೇ ಚೇಂಜ್ ಮಾಡ್ತಾರ? 6 ತಿಂಗಳಿಗೆ, ವರ್ಷಕ್ಕೆ, ಅಥವಾ 2-3 ತಿಂಗಳಿಗೆ ಖಾತೆ ಬದಲಾವಣೆ ಮಾಡ್ತೀರಾ ಯಾರಾದ್ರೂ? ಯಾಕೆ ಬದಲಾವಣೆ ಮಾಡ್ತಾರೆ ಹಾಗಾದ್ರೆ? ಅಥವಾ ಕೊಟ್ಟಂತದ್ದು ಇಲ್ಲಿ ಏನು 2,000 ರೂಪಾಯಿ ಹಣ ಬರ್ಬೇಕಲ್ಲ, ಅದಕ್ಕೆ ಖಾತೆಗಳನ್ನ ಬೇರೆ ಖಾತೆಗಳನ್ನ ಬದಲಾವಣೆ ಮಾಡಿ ಕೊಡುವಂತದ್ದು. ಇದು ಹಗರಣ. ಇದು ಬೇಕಂತಲೇ ಮಾಡಿರೋದು ಇವೆಲ್ಲ. ಆಯ್ತಾ? ಇನ್ನೊಂದು ನೋಡಿ, ರಿಪೀಟ್ ಕ್ರೆಡಿಟ್ ಆಗಿರುವಂತದ್ದು, ಪದೇ ಕ್ರೆಡಿಟ್ ಆಗಿರುವಂತಹ ಖಾತೆಗಳು, ಬ್ಯಾಂಕ್ ಖಾತೆಗಳು ಎಷ್ಟು ಗೊತ್ತಾ? 8,995 ಬ್ಯಾಂಕ್ ಖಾತೆಗಳಿಗೆ 1.80 ಕೋಟಿ, ಅಂದ್ರೆ 1,80,00,000 ರೂಪಾಯಿ ಹೋಗಿದೆ, ಹಣ ವರ್ಗಾವಣೆಯಾಗಿದೆ. ಹೆಂಗೆ? ಪದೇ ಒಂದ್ಸಲ ಹೋಗಿರುತ್ತಲ್ಲ, ಈಗ 2,000 ರೂಪಾಯಿ ಬಂದಿರುತ್ತಲ್ಲ ನಿಮ್ಗೆ, ಇನ್ನೊಂದ್ಸಲ ಬರುತ್ತೆ. ರಿಪೀಟ್ ಕ್ರೆಡಿಟ್ ಆಗಿರುವಂತದ್ದು ಇದು ಅಕೌಂಟ್ಗಳಿಗೆ 1,80,00,000 ರೂಪಾಯಿ ಹೋಗಿದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದೇನು ಅಂತಂದ್ರೆ, ಇದು ಸುಮ್ಮನೆ ಕಣ್ತಪ್ಪಿಂದ ಆಗಿರೋದು ಅಥವಾ ಇನ್ನೊಂದು ಮತ್ತೊಂದು ಅಲ್ಲ. ಈ ಕೆಲವು ಡೀಟೇಲ್ಸ್ ಗಳಿದೆಯಲ್ಲ, ಇಲಾಖೆ ಹತ್ರನೇ ಡೀಟೇಲ್ಸ್ ಇಲ್ಲ ಇವತ್ತು. ಯಾವ ಬ್ಯಾಂಕಿಗೆ ಹೋಗಿದೆ? ನಾನು ಹೇಳಿದೆ, ಕೆಲವರು ಬ್ಯಾಂಕ್ ದಾಖಲನಿಲ್ಲ. 23,262 ಜನರದ್ದು ಡೀಟೇಲ್ಸೇ ಇಲ್ಲ. ಹೆಂಗ ದುಡ್ಡು ಹಾಕಿದ್ರಿ ಅವರಿಗೆ? ಯಾವ ಖಾತೆಗಳಿಗೆ ಹೋಯ್ತದು ಗೊತ್ತಿಲ್ಲ. ಇವತ್ತು ಮಹಾಲೇಖಪಾಲರು ಅಂದ್ರೆ ಆಡಿಟಿಂಗ್ ಕೇಳ್ತಾ ಇದ್ದಾರೆ, ಈ ದುಡ್ಡು ಎಲ್ಲಿಂದ ಹೋಯ್ತು, ಎಷ್ಟು ಹೋಯ್ತು? ಹೋಗಿದೆಯಲ್ಲ ಇಲ್ಲಿ ಎಷ್ಟು? 46,40,00,000 ಕೋಟಿ ಹೋಗಿದೆಯಲ್ಲ ಈ ದುಡ್ಡು ಎಲ್ಲಿ? ಈಗ ಬಿಜೆಪಿಯವರೊಂದು ಆರೋಪ ಮಾಡಿದ್ರು ಲಾಸ್ಟ್ ಇದರಲ್ಲಿ ಕಲಾಪದಲ್ಲಿ, 5,000 ಕೋಟಿ ಲೂಟಿ ಆಗಿದೆ ಅಂತ ಹೇಳಿದ್ರು. ಇದೇ ಹೇಳಿದ್ದ ಹಣನ ಎಲ್ಲಿ ಹೋಯ್ತಾ 5,000 ಕೋಟಿ? ಅಲ್ಲಿ ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ರು. ಅವ್ರಿಗೆ ಉತ್ತರ ಇರಲಿಲ್ಲ ಕೊಡೋದಕ್ಕೆ. ಹೌದು, ಉತ್ತರ ಇಲ್ಲ ಇದಕ್ಕೆ ಕೊಡೋದಕ್ಕೆ. ನಿಜವಾಗ್ಲೂ ಅವ್ರಿಗೆ ಗೊತ್ತಿದೆ. 1-2-3 ನಮ್ದು ಕಂತುಗಳ ಮಿಸ್ ಆಗಿದೆ, ಅದನ್ನ ಹಾಕ್ತೀವಿ ಅಂದ್ರು. ಎಷ್ಟು ಕಂತು? 3 ಕಂತು ಮಿಸ್ ಆಗಿರೋದು, ಮತ್ತೇನು ಆಗಿಲ್ಲ. ಆದ್ರೆ ಇದೆಲ್ಲ ಹೋಗಿದೆಯಲ್ಲ, ಮಿಸ್ ಆಗಿದೆಯಲ್ಲ ಈ ದುಡ್ಡು, ಇದನ್ನೆಲ್ಲಿಗೂ ವಾಪಸ್ ತಗತೀವಿ ಅಂತಿದ್ದಾರೆ. ಸತ್ತವ್ರ ಖಾತೆ ವಾಪಸ್ ತಗತೀವಿ ಅಂತಿದ್ದಾರೆ. ಆದ್ರೆ ಬೇರೆ ಎಲ್ಲ ಹೋಗಿದೆಯಲ್ಲ, ಅದ್ರ ಡೀಟೇಲ್ಸೇ ಇಲ್ವಲ್ಲ. ಜನರ ಹಣ, ನೀವು ತೆರಿಗೆ ಕಟ್ಟಿದಂತ ಹಣ ಇವತ್ತು ಯಾರದ್ದು ಅಕೌಂಟ್ಗಳಿಗೆ ಹೋಗಿದೆ, ಯಾರೋ ಮಸಲತ್ತು ಮಾಡಿ ತಗೊಂಡಿರ್ಬೋದು, ಗೊತ್ತಿಲ್ಲ. ಅದು ಆಗಿರುತ್ತೆ. ಇಲ್ಲಿ ಒಂದಷ್ಟು ಹಗರಣ ಆಗಿದೆ. ಇದರೆಲ್ಲ ಡೀಟೇಲ್ಸ್ಗಳು ಹೊರಬರಬೇಕಾಗಿದೆ. ಗೃಹಲಕ್ಷ್ಮಿ ಪರಿಷ್ಕರಣೆಯ ಹೆಸರಲ್ಲಿ ಇವತ್ತು ಸರ್ಕಾರ ಮಾಡಕ್ ಹೊರಟಿರೋದು ಹಗರಣವನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಇಲ್ಲಿ ಹಂಗೆ ಮಾಡೋದಕ್ಕೆ ಹೊರಟಿದೆ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಇದೇ ಆಗ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಗೊತ್ತಾ? ಇದಕ್ಕೆ
ನಾವು ವರದಿ ಕೊಡ್ತೀವಿ, ವರದಿ ಕೇಳಿದರೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಈ ಹಣ ತಾಂತ್ರಿಕ ದೋಷದಿಂದ ಆಗಿರೋದಂತೆ. ತಾಂತ್ರಿಕ ದೋಷ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತೆ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕೋಟಿ ಕೋಟಿ ಹಣ ಹೋಯ್ತು. ಯಾರ ತಪ್ಪು? ಇದು ಸರ್ಕಾರದ ಹೊಣೆನೆ. ಸುಮ್ನೆ ಹೇಳ್ಬಿಡಕ್ಕಾಗತ್ತಾ? ಹೌದ್ರಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಹೋಯ್ತು, ದುಡ್ಡನ್ನ ತಗೊಂಬಂದು ವಾಪಸ್ ಕೊಡ್ರಿ, ನಮ್ ದುಡ್ಡಲ್ವಾ? ಯಾರದ್ದು ಖಾತೆ ಹೋಯ್ತಲ್ವಾ? ತನಿಖೆ ಆಗ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಇದರಲ್ಲಿ ಪ್ರಭಾವಿಗಳ ಕೈವಾಡ ಇಲ್ಲದೆ ಇಷ್ಟು ಕೋಟಿ ಕೋಟಿ ಹಣ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವ್ಯಾವ ಅಧಿಕಾರಿಗಳಿದ್ದಾರೆ ಆ ಸಂದರ್ಭದಲ್ಲಿ, ಕೆಳಗಿಂದ ಹಿಡಿದು ಮೇಲವರೆಗೆ ಯಾವ್ಯಾವ ಅಧಿಕಾರಿಗಳು, ಮಿನಿಸ್ಟರ್, ಎಲ್ಲರೂ ಕೂಡ, ಎಲ್ಲರ ಮೇಲೂ ಕೂಡ ತನಿಖೆ ಆಗ್ಬೇಕು. ಈ ತನಿಖೆ ಆಗಿ ಈ ಹಣ ಏನ್ ನಾವು ನೀವು ಕಟ್ಟಿರುವಂತ ಹಣ ಏನಿದೆಯಲ್ಲ, ಈ ಎಲ್ಲ ಹಣ ವಾಪಸ್ ಸರ್ಕಾರಕ್ಕೆ ಬರಬೇಕಿದು. ಅಲ್ಲಿವರೆಗೆ ಬಿಡಬಾರ್ದು. ಯಾಕಂದ್ರೆ ಸರ್ಕಾರ ಈಗಾಗಲೇ ನೆಪ ಹೇಳಿದೆ, ನಾವು ಪರಿಷ್ಕರಣೆ ಮಾಡ್ತೀವಂದ್ರೆ. ಈಗಾಗಲೇ ನೋಡಿ, ಹಾವೇರಿಯಲ್ಲಿ 6346 ಅನರ್ಹ ಫಲಾನುಭವಿಗಳು. ಬೆಳಗಾವಿಯಲ್ಲಿ ಎಷ್ಟು ಗೊತ್ತಾ? 6 ಲಕ್ಷಕ್ಕೂ ಅಧಿಕ ಮಂದಿ ಬೆಳಗಾವಿಯಲ್ಲಿ. ಹೆಂಗಾಯ್ತಿವೆಲ್ಲ ಅನರ್ಹ ಫಲಾನುಭವಿಗಳು? ಮೊದಲೇ ಗೊತ್ತಿರ್ಲಿಲ್ವಾ ನಿಮ್ಗೆ 3 ವರ್ಷ? ಈಗ ಇದನ್ನು ಮುಚ್ಚಿ ಹಾಕೊಡೋದಕ್ಕೆ ನೋಡ್ತಾ ಇದ್ದೀರಿ. ತನಿಖೆ ಆಗ್ಬೇಕಿದ್ರಂದು. ಇದು ಕೇಂದ್ರ ಸರ್ಕಾರಕ್ಕೂ ಕೂಡ ಸಂಬಂಧಪಟ್ಟಿರೋದ್ರಿಂದ, ಅಂದ್ರೆ ಮಹಾಲೇಖಪಾಲರು ವರದಿಯನ್ನು ಕೊಡಬೇಕು. ಜೊತೆಗೆ ಇದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಸರ್ಕಾರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ತನಿಖೆ ಆದ್ರೆ ಆಗಲ್ಲ. ಇದಕ್ಕೆ ಏನು ಕೇಂದ್ರ ಸರ್ಕಾರದ ಮಟ್ಟದಲ್ಲೋ ಅಥವಾ ನ್ಯಾಯಮೂರ್ತಿಗಳ ಅಂದ್ರೆ ರಿಟೈರ್ಡ್ ಜಡ್ಜ್ ಏನಿರ್ತಾರೆ, ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಅದರಿಂದ ಈ ತನಿಖೆ ಆಗ್ಬೇಕಾಗತ್ತೆ. ಯಾವುದೇ ಸರ್ಕಾರದ ಅಧಿಕಾರಿಗಳು ಪಾಲ್ಗೊಳ್ಳದೇ ಇರುವಂತಹ ಒಂದು ತನಿಖಾ ಸಂಸ್ಥೆಯನ್ನ ಮಾಡಿ ಅದರಿಂದ ತನಿಖೆಯನ್ನ ಮಾಡಬೇಕು. ಮತ್ತೆ ರಾಜ್ಯದ ಜನರ ದುಡ್ಡೇನಿದೆಯಲ್ಲ ಅದೆಲ್ಲವೂ ಕೂಡ ವಾಪಸ್ ಸರ್ಕಾರಕ್ಕೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಜನರು ಕೂಡ ಎಚ್ಚೆತ್ಕೋಬೇಕು, ಸರ್ಕಾರದಲ್ಲಿ ಏನ್ ನಡೀತಿದೆ ಅಂತ ಅದನ್ನ ಮುಟ್ಟಿಸುವಂತ ಕೆಲಸವನ್ನ, ಒಂದು ಸಣ್ಣ ಪ್ರಯತ್ನವನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ. ಥ್ಯಾಂಕ್ ಯು.